ಸರ್ ಈ ಬಿಸ್ನೆಸ್ಸು ಇವಾಗ ಎಜುಕೇಷನ್ ಮುಗಿಸಿರೋರು ಜೊತೆಗೆ ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು, ಎಜುಕೇಷನ್ ಕಡಿಮೆ ಇದ್ದು ನಾನು ಬಿಸ್ನೆಸ್ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡೋರು ಕೂಡ ಈ ಬಿಸ್ನೆಸ್ನ ಮಾಡ್ಬೋದಾಗುತ್ತೆ. ಅಥವಾ ಬೇರೆ ಬಿಸ್ನೆಸ್ ಮಾಡಿ ನಾನು ಪಾರ್ಟ್ ಟೈಮಲ್ಲಿ ಇನ್ನೊಂದು ಬಿಸ್ನೆಸ್ ಮಾಡ್ತೀವಿ ಅಂತಿರೋರು, ಒನ್ ಟೈಮ್ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಈ ಪ್ರಾಡಕ್ಟು ಈ ಬಿಸ್ನೆಸ್ ಚೆನ್ನಾಗಿದೆ. ಎಜುಕೇಷನ್ ಅವಶ್ಯಕತೆ ಇಲ್ಲ, ಅವ್ರಿಗೆ ಓದೋದಕ್ಕೆ ಮತ್ತೆ ಬರೆಯೋದಕ್ಕೆ ಬಂದರೆ ಸಾಕಾಗುತ್ತೆ. ಈ ಬಿಸ್ನೆಸ್ಗೆ ಶಾಪ್ ಇರಬೇಕು ಅಂತ ಅವಶ್ಯಕತೆ ಇಲ್ಲ. ಸೊ ಬಿಸ್ನೆಸ್ ಅವ್ರ ಮನೆಯಿಂದನೂ ಕೂಡ ಮಾಡ್ಬೋದು. ಈ ಬಿಸ್ನೆಸ್ನ ಎಲ್ಲ ಕಡೆನೂ ಮಾಡ್ಬೋದು. ಸೊ ಎಕ್ಸ್ಪೀರಿಯನ್ಸ್ ಇದ್ರೂ ಓಕೆ, ಇಲ್ಲ ಅಂದ್ರೂ ಓಕೆ. ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟಾಗಿ ನಮ್ಮ ಫ್ಯಾಕ್ಟ್ರಿ ಅಥವಾ ನಮ್ಮ ಆಫೀಸ್ಗೆ ಅವರು ವಿಸಿಟ್ ಮಾಡಿದ್ರೆ ಸೊ ಅವ್ರಿಗೆ ನಾವು ಪೂರ್ತಿ ಟ್ರೈನಿಂಗ್ ಕೊಡ್ತೀವಿ. ಸೇಲ್ಸ್ ಟ್ರೈನಿಂಗು, ಸರ್ವಿಸ್ ಟ್ರೈನಿಂಗು, ಮತ್ತೆ ಕಂಪ್ಲೀಟ್ ಪ್ರಾಡಕ್ಟ್ ಅಂದರೆ ಏನು, ಯಾವ್ಯಾವ ರೀತಿ ಪ್ರಾಡಕ್ಟ್ ವರ್ಕ್ ಆಗುತ್ತೆ, ಸೊ ಯಾವ್ಯಾವ ಥರ ಮಾರ್ಜಿನ್ ವರ್ಕೌಟ್ ಮಾಡಬೇಕು, ಯಾವ ಥರ ಸೇಲ್ ಮಾಡಬೇಕು, ಪ್ರತಿಯೊಂದನ್ನು ನಾವು ಟ್ರೈನಿಂಗ್ ಎಲ್ಲ ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ಅವರು ತುಂಬ ಇಂಟ್ರೆಸ್ಟ್ ಇತ್ತು, ನಾವು ಮಾಡಲೇಬೇಕು ಅಂತಂದರೆ ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರಿಗೆ ಟ್ರೈನಿಂಗು ಮತ್ತು ಸಪೋರ್ಟ್ ನಾವು ಮಾಡ್ತೀವಿ. ಸರ್, ನಮ್ಮ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ಏನು ಬಿಸ್ನೆಸ್ ಬಗ್ಗೆ ತಿಳಿಸ್ತಾ ಇದ್ದೀರಾ ಸರ್? ಸುಪೀರಿಯರ್ ಹೋಮ್ ಅಪ್ಲಯನ್ಸಸ್ ಡೀಲರ್ಸು ಮತ್ತು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಅಪಾರ್ಚುನಿಟಿ ನಾವು ಕೊಡ್ತಾ ಇದ್ದೀವಿ. ಓಕೆ ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪ್ನಿ ನೇಮು, ನಿಮ್ಮ ಕಂಪನಿ ಎಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸರ್, ನಮ್ಮ ಬ್ರ್ಯಾಂಡ್ ಬಂದು ಸುಪೀರಿಯರ್ ಸೋಲಾರ್ ಸಿಸ್ಟಮ್ ಅಂತೇಳಿ ನಾವು ನಮ್ಮ ಬಿಸ್ನೆಸ್ 15 ವರ್ಷದಿಂದ ನಡೀತಾ ಇದೆ. ಸೊ ನಮ್ಮಲ್ಲಿ 150ಕ್ಕಿಂತ ಹೆಚ್ಚು ಡೀಲರ್ಸು ಆಲ್ ಓವರ್ ಕರ್ನಾಟಕ ಇದ್ದಾರೆ. 50ಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚು ಕಸ್ಟಮರ್ಸ್ಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ನಾವು ಮಾಡಿದ್ದೀವಿ. ಸೊ ಅದರಲ್ಲಿ ಪ್ರಾಡಕ್ಟ್ಸ್ ಬಂದು ನಮ್ಮಲ್ಲಿ ಸೋಲಾರ್ ವಾಟರ್ ಹೀಟರ್, ಎಲೆಕ್ಟ್ರಿಕಲ್ ಚಿಮ್ನಿ, ಎಲೆಕ್ಟ್ರಿಕಲ್ ಗೀಸರ್, ಹೀಟ್ ಪಂಪು, ಪ್ರೆಷರ್ ಪಂಪು, ಸೋಲಾರ್ ಲೈಟಿಂಗ್ ಸಿಸ್ಟಮ್ಸು ಮತ್ತೆ ವಾಟರ್ ಸಾಫ್ಟ್ನರ್, ಇಷ್ಟು ಕೂಡ ಸೇಲ್ಸು, ಸರ್ವಿಸು ಮತ್ತು ಮ್ಯಾನುಫ್ಯಾಕ್ಚರಿಂಗು ನಾವು ಆಲ್ ಓವರ್ ಕರ್ನಾಟಕ ನಾವು ಮಾಡ್ತಾ ಇದ್ದೀವಿ. ಸರ್, ಯಾಕೆ ಈ ಬಿಸ್ನೆಸ್ನೇ ಮಾಡಬೇಕು ಸರ್ ನಮ್ಮ ವೀಕ್ಷಕರು? ಯಾಕೆ ಈ ಬಿಸ್ನೆಸ್ ಮಾಡಬೇಕು ಅಂತಂದರೆ, ಈ ನಮ್ಮ ಸೋಲಾರ್ ವಾಟರ್ ಹೀಟ್ರು ಮತ್ತು ಚಿಮ್ನೀಸು, ಗೀಸರ್ಸು, ಆರ್ ಒ, ವಾಟರ್ ಸಾಫ್ಟ್ನರು, ವಾಟರ್ ಪ್ಯೂರಿಫೈರ್ಸು, ಇದೆಲ್ಲ ಏನಾಗುತ್ತೆ ಅಂದರೆ ಪ್ರತಿಯೊಂದು ಮನೆಗೂ ಬೇಕಾಗಿರೋಂಥ ಪ್ರಾಡಕ್ಟು. ಯಾವುದೇ ಬಿಸ್ನೆಸ್ ಕಮ್ಮಿ ಆದರೂ ಕೂಡ ನಮ್ಮ ಈ ಬಿಸ್ನೆಸ್ಸು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ. ಅದಕ್ಕೆ ಈ ಬಿಸ್ನೆಸ್ನ ಮಾಡಬೇಕು. ಓಕೆ ಸರ್. ಸರ್, ಈ ಬಿಸ್ನೆಸ್ನ ಯಾರ್ಯಾರೆಲ್ಲ ಮಾಡ್ಬೋದು ಸರ್? ಸರ್, ಈ ಬಿಸ್ನೆಸ್ಸು ಇವಾಗ ಎಜುಕೇಷನ್ ಮುಗಿಸಿರೋರು ಜೊತೆಗೆ ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು, ಎಜುಕೇಷನ್ ಕಡಿಮೆ ಇದ್ದು ನಾನು ಬಿಸ್ನೆಸ್ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡೋರು ಕೂಡ ಈ ಬಿಸ್ನೆಸ್ನ ಮಾಡ್ಬೋದಾಗುತ್ತೆ. ಅಥವಾ ಬೇರೆ ಬಿಸ್ನೆಸ್ ಮಾಡಿ ನಾನು ಪಾರ್ಟ್ ಟೈಮಲ್ಲಿ ಇನ್ನೊಂದು ಬಿಸ್ನೆಸ್ ಮಾಡ್ತೀವಿ ಅಂತಿರೋರು, ಅಥವಾ ನಮ್ಮ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಏನು ಬಿಸ್ನೆಸ್ ಮಾಡ್ತಾ ಇರೋರು, ಈಗ ಪ್ಲಂಬರ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿರ್ಬೋದು, ಹಾರ್ಡ್ವೇರ್ ಶಾಪ್ ಇರೋರು ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಬಿಸ್ನೆಸ್ನ ಮಾಡ್ಬೋದು. ಸೊ ಮೇಜರ್ ಆಗಿ ಈ ಬಿಸ್ನೆಸ್ಸು ಆನ್ ಟೈಮ್ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಈ ಪ್ರಾಡಕ್ಟು ಈ ಬಿಸ್ನೆಸ್ ಚೆನ್ನಾಗಿದೆ. ಓಕೆ ಸರ್. ಸರ್, ತುಂಬ ಜನಕ್ಕೆ ಬಿಸ್ನೆಸ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇರುತ್ತೆ ಸರ್. ನಂದು ಎಜುಕೇಷನ್ ಇಲ್ಲ, ನಾನು ಓದಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಬಿಸ್ನೆಸ್ ಮಾಡೋಕ್ಕಾಯ್ತಲ್ಲ ಸರ್. ಇದಕ್ಕೆ ಎಜುಕೇಷನ್ ಬೇಕಾ ಸರ್ ಈ ಬಿಸ್ನೆಸ್ ಮಾಡೋಕ್ಕೆ? ಎಜುಕೇಷನ್ ಅವಶ್ಯಕತೆ ಇಲ್ಲ, ಅವ್ರಿಗೆ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬಂದರೆ ಸಾಕಾಗುತ್ತೆ. ಈ ಬಿಸ್ನೆಸ್ಸು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಈ ಬಿಸ್ನೆಸ್ನ ಮಾಡ್ಬೋದು. ಓಕೆ ಸರ್. ಸರ್, ಈ ಬಿಸ್ನೆಸ್ ಮಾಡೋಕ್ಕೆ ಪರ್ಟಿಕ್ಯುಲರ್ ಆಗಿ ಶಾಪೇ ಬೇಕಾ ಸರ್ ಈ ಬಿಸ್ನೆಸ್ ಮಾಡೋಕ್ಕೆ? ಈ ಬಿಸ್ನೆಸ್ಗೆ ಶಾಪ್ ಇರಬೇಕು ಅಂತ ಅವಶ್ಯಕತೆ ಇಲ್ಲ. ಸೊ ಬಿಸ್ನೆಸ್ಸು ಅವ್ರ ಮನೆಯಿಂದನೂ ಕೂಡ ಮಾಡ್ಬೋದು. ಅವ್ರ ಮನೆಯಿಂದ ಕೂಡ ಮಾಡ್ಬೋದು. ಒಳ್ಳೆ ಬಿಸ್ನೆಸ್ ಆದ್ಮೇಲೆ ನೆಕ್ಸ್ಟ್ ಬೇಕಾದ್ರೆ ಒಂದು ಶಾಪ್ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡ್ತೀನಿ ಅಂದ್ರೂ ಕೂಡ ಅವ್ರು ಈಸಿಯಾಗಿ ಮಾಡ್ಬೋದು. ಓಕೆ ಸರ್. ಸರ್, ಈ ಬಿಸ್ನೆಸ್ನ ಎಲ್ಲೆಲ್ಲೆಲ್ಲ ಮಾಡ್ಬೋದು ಸರ್? ಸಿಟಿಲೂ ಮಾಡ್ಬೋದು, ಹಳ್ಳಿಯಲ್ಲೂ ಕೂಡ ಮಾಡ್ಬೋದಾ ಸರ್ ಈ ಬಿಸ್ನೆಸ್ನ? ಸರ್, ಈ ಬಿಸ್ನೆಸ್ನ ಎಲ್ಲ ಕಡೆನೂ ಮಾಡ್ಬೋದು. ಕನ್ಸ್ಟ್ರಕ್ಷನ್ ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲಿ ಕೂಡ, ಹಳ್ಳಿಯಿಂದ ಇರ್ಬೋದು, ಸಿಟಿಯಿಂದ ಇರ್ಬೋದು, ಸೊ ಯಾವ ಊರಲ್ಲಾದರೂ ಕೂಡ ಈ ಬಿಸ್ನೆಸ್ಸು ನಡೆಯುತ್ತೆ. ಯಾಕೆ ಅಂದರೆ ಯಾವುದೇ ಒಂದು ಮನುಷ್ಯನಿಗೆ ಒಂದು ಮನೆ ಕಟ್ಟಬೇಕು ಅನ್ನೋದು ಅವನಿಗೆ ಮೂಲ ಉದ್ದೇಶ ಆಗಿರುತ್ತೆ. ಸೊ ಮನೆ ಕಟ್ಟಬೇಕು ಅಂತ ಎಲ್ಲಿ ಇರುತ್ತೆ ಸೊ ಅಲ್ಲೆಲ್ಲ ಕೂಡ ನಮ್ಮ ಬಿಸ್ನೆಸ್ಸು ನೀಟಾಗಿ ನಡೆಯುತ್ತೆ. ಓಕೆ ಸರ್. ಸರ್, ಈ ಬಿಸ್ನೆಸ್ ಮಾಡೋಕ್ಕೆ ಎಕ್ಸ್ಪೀರಿಯನ್ಸ್ ಏನಾದ್ರು ಬೇಕಾಗುತ್ತಾ ಸರ್? ಸರ್, ಎಕ್ಸ್ಪೀರಿಯನ್ಸ್ ಇದ್ರೂ ಓಕೆ, ಇಲ್ಲ ಅಂದ್ರೂ ಓಕೆ. ನಾವು ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ನಾವು ಟ್ರೈನ್ ಮಾಡಿ ಸೇಲ್ಸ್ ಟ್ರೈನಿಂಗು ಮತ್ತು ಸರ್ವಿಸ್ ಕೊಡ್ತೀವಿ. ಸರ್, ಈಗ ನಮ್ಮ ವೀಕ್ಷಕರಿಗೆ ಡೀಲರ್ಶಿಪ್ ಮತ್ತು ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರಿ, ಅದು ಯಾವ ರೀತಿ ಕೊಡ್ತೀರಾ? ಪಿನ್ ಕೋಡ್ ವೈಸ್ ಕೊಡ್ತೀರಾ, ಇಲ್ಲ ತಾಲೂಕ್ ವೈಸ್ ಕೊಡ್ತೀರಾ, ಇಲ್ಲ ಡಿಸ್ಟಿಕ್ ವೈಸ್ ಕೊಡ್ತೀರಾ? ಯಾವ ರೀತಿ ಕೊಡ್ತೀರಾ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಡಿಸ್ಟ್ರಿಬ್ಯೂಟರ್ ಅಂದರೆ ಡಿಸ್ಟಿಕ್ ಲೆವೆಲಲ್ಲಿ ಕೊಡ್ತೀವಿ, ಡೀಲರ್ಸ್ ಅಂದರೆ ತಾಲೂಕ್ ಲೆವೆಲಲ್ಲಿ ಕೊಡ್ತೀವಿ. ಸೊ ಇವರು ಇದ್ರದ್ದೆಲ್ಲ ಫುಲ್ ಡೀಟೇಲ್ಸ್ ನೀವು ತಗೋಬೇಕು ಅಥವಾ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟಾಗಿ ನಮ್ಮ ಫ್ಯಾಕ್ಟ್ರಿ ಅಥವಾ ನಮ್ಮ ಆಫೀಸ್ಗೆ ಅವರು ವಿಸಿಟ್ ಮಾಡಿದ್ರೆ ಸೊ ಅವ್ರಿಗೆ ನಾವು ಪೂರ್ತಿ ಟ್ರೈನಿಂಗ್ ಕೊಡ್ತೀವಿ. ಸೇಲ್ಸ್ ಟ್ರೈನಿಂಗು, ಸರ್ವಿಸ್ ಟ್ರೈನಿಂಗು, ಮತ್ತು ಕಂಪ್ಲೀಟ್ ಪ್ರಾಡಕ್ಟ್ ಅಂದರೆ ಏನು, ಯಾವ್ಯಾವ ರೀತಿ ಪ್ರಾಡಕ್ಟ್ ವರ್ಕ್ ಆಗುತ್ತೆ, ಸೊ ಯಾವ್ಯಾವ ಥರ ಮಾರ್ಜಿನ್ ವರ್ಕೌಟ್ ಮಾಡಬೇಕು, ಯಾವ ಥರ ಸೇಲ್ ಮಾಡಬೇಕು, ಪ್ರತಿಯೊಂದನ್ನು ನಾವು ಟ್ರೈನಿಂಗ್ ಎಲ್ಲ ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ಅವರು ತುಂಬ ಇಂಟ್ರೆಸ್ಟ್ ಇತ್ತು, ನಾವು ಮಾಡಲೇಬೇಕು ಅಂತಂದರೆ ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರಿಗೆ ಟ್ರೈನಿಂಗು ಮತ್ತು ಸಪೋರ್ಟ್ ನಾವು ಮಾಡ್ತೀವಿ. ಓಕೆ ಸರ್. ನಿಮ್ಮ ಕಂಪನಿಯಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಸರ್? ನಮ್ಮಲ್ಲಿ ಸೋಲಾರ್ ವಾಟರ್ ಹೀಟ್ರು, ಎಲೆಕ್ಟ್ರಿಕಲ್ ಚಿಮ್ನಿ, ಎಲೆಕ್ಟ್ರಿಕಲ್ ಗೀಸರು, ಹೀಟ್ ಪಂಪು, ಪ್ರೆಷರ್ ಪಂಪು, ಸೋಲಾರ್ ಲೈಟಿಂಗ್ ಸಿಸ್ಟಮ್ಸು, ವಾಟರ್ ಸಾಫ್ಟ್ನರು, ಇಷ್ಟು ಕೂಡ ನಾವು ಸೇಲ್ಸು, ಸರ್ವಿಸು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇಷ್ಟು ಕೂಡ ಮಾಡ್ತೀವಿ. ಓಕೆ ಸರ್. ಸರ್, ಈ ಬಿಸ್ನೆಸ್ ನಮ್ಮ ವೀಕ್ಷಕರು ಮಾಡಬೇಕಂದ್ರೆ ಯಾವ ರೀತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್? ಈ ಸ್ಕ್ರೀನ್ ಮೇಲೆ ಬರ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಟೀಮ್ ಅವ್ರನ್ನ ಕನ್ಸಲ್ಟ್ ಮಾಡುತ್ತೆ. ಅವ್ರ ಟೀಮಲ್ಲಿ ಅವ್ರಿಗೆ ಏನೇನು ಬೇಕೋ ಅದನ್ನ ಡೀಟೇಲ್ಸ್ ಅವ್ರು ಕೊಡುತ್ತೆ. ಅವ್ರ ಇಂಟ್ರೆಸ್ಟ್ ತಗೊಂಡು ನಮ್ಮ ಶೋರೂಮ್ಗೆ ಬಂದರೆ ಅಥವಾ ನಮ್ಮ ಆಫೀಸ್ಗೆ ಬಂದರೆ
ಅವ್ರಿಗೆ ಪೂರ್ತಿ ಸಪೋರ್ಟ್ ನಾವು ಮತ್ತು ಟ್ರೈನಿಂಗ್ ಸಪೋರ್ಟ್ನ ನಾವು ಮಾಡ್ತೀವಿ. ಸೊ ಬಿಸ್ನೆಸ್ ಬಗ್ಗೆ ನಾವು ಪೂರ್ತಿ ಅವ್ರಿಗೆ ಹೇಳ್ಕೊಡ್ತೀವಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಏನಾರು ಈ ಬಿಸ್ನೆಸ್ ಮಾಡಬೇಕು ಅಂತ ಅನ್ಸೋದ್ರೆ ನಿಮಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ರೀತಿ ಬಿಸ್ನೆಸ್ ಮಾಡಬೇಕು, ಯಾವ ರೀತಿ ಡೀಟೇಲ್ಸ್ ಇರುತ್ತೆ, ಏನು ಪ್ರತಿಯೊಂದು ಟ್ರೈನಿಂಗ್ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಕೂಡ ಇವರ ಕಂಪನಿಯಿಂದ ಕೂಡ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ನಿಮ್ಗೆ ಯಾವುದೇ ಥರ ಡೌಟ್ ಇದ್ರೆ ಕಮೆಂಟ್ ಕೂಡ ಮಾಡಿ, ನಮ್ಮ ಕಡೆಯಿಂದ ಎಷ್ಟು ಗೊತ್ತಿರುತ್ತೆ ಅಷ್ಟು ನಿಮಗೆ ತಿಳಿಸ್ಕೊಡ್ತೀವಿ. ಸರ್, ಇಷ್ಟು ಗಂಟೆ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು.